ಪೊಲೀಸ್ ಇಲ್ಲೇ ತಿಕೋಟದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಅರ್ಧ ಗಂಟೆ ತಡ ಮಾಡಿಕೊಟ್ರು. ಇದನ್ನ ವಿರೋಧಿಸ್ತೇವೆ. ಇದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು, ಸರ್ಕಾರ ಅದನ್ನ ಒಂದು ಶೋಧನಾ ಸಮಿತಿ ಮಾಡಿಸ್ಕೊಂಡು ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಆಗ್ರಹಿಸ್ತೀವಿ. ಎರಡನೇದು KPSC ಕರ್ಮಕಾಂಡ. ಯಾವತ್ತು KPS ಹುಟ್ಟ್ಯದ ಅವತ್ತಿನಿಂದ ಇವತ್ತಿನ ತನೂ ಕೂಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಪ್ರಶ್ನೆ ಪತ್ರಿಕೆ ಸೋರಿಕೆ ಅದು ಮಾಮೂಲಿ ಆಗ್ಯದ. ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ, ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ ಈ ಕೂಡಲೇ 5 ವರ್ಷ ವಯಸ್ಸು ಸಡಿಲಿಕೆ ಆದೇಶನ ಪಾಲಿಸಿ 5 ವರ್ಷ ವಯಸ್ಸು ಸಡಿಲಿಕೆ ಆದೇಶನ ಪಾಲಿಸಿ ಬೇಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ, ಬೇಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ, ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ, ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ. ಕಳೆದ 4 ದಿನಗಳಿಂದ ರಾಜ್ಯಾದ್ಯಂತ ಪ್ರಮುಖವಾಗಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ನೋಟಿಫಿಕೇಶನ್ ಆಗ್ಬೇಕು ಅಂತ ಹೋರಾಟ ಮಾಡಿದ್ವಿ. ನೋಟಿಫಿಕೇಶನ್ ಒಳಗ ಈಗಾಗಲೇ ಜನವರಿ 29, 2026 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತ ಹೇಳಿ ರಾಜಪತ್ರ ಆದೇಶ ಹೊರಡಿಸ್ಯಾರ. ಆದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ತಮ್ಮ ಓರ್ವ ತಪ್ಪಿನಿಂದ ಇವತ್ತು ನೇಮಕಾತಿಯಲ್ಲಿ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಪರಿಗಣಿಸ್ತಾ ಇರ್ತಾರೆ. ಅದನ್ನ ಈ ಕೂಡಲೇ ಪರಿಗಣಿಸಬೇಕು ಅನ್ನೋದು ಒಂದು ಬೇಡಿಕೆ. ಎರಡನೇದಾಗಿ ಓರ್ವ ಮಗು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲಾ ಶಿಕ್ಷಕರ ನೇಮಕಾತಿ ಆಗಬೇಕು. ಈ ಒಂದು ನೋಟಿಫಿಕೇಶನ್ ದಲ್ಲಿ ಇವತ್ತ ಗಣಿತ ಶಿಕ್ಷಕರಿಲ್ಲ, ಉರ್ದು ಇಲ್ಲ, ಹಿಂದಿ ಇಲ್ಲ, ಇತರೆ ಸಬ್ಜೆಕ್ಟ್ ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಅದಕ್ಕೆ ಎಲ್ಲಾ ಭಾಷಾ ಶಿಕ್ಷಕರನ್ನ ಮತ್ತು ಒಂದು ಮಗುವಿನ ಅಭಿವೃದ್ಧಿ ಏನ್ ಬೇಕು ಎಲ್ಲವನ್ನ ಖಾಲಿ ಇರ್ತಕ್ಕಂಥ ಭರ್ತಿ ಮಾಡಬೇಕು ಅಂತ ನಾವು ಆಗ್ರಹ. ಅದಕ್ಕೋಸ್ಕರ ಇವತ್ತು ಮನವಿ ಕೊಡ್ತಾರೆ. ವೀಕ್ಷಕರೇ ನಮಸ್ಕಾರ. ನಾನು ಅಪ್ಪುರಾಜ್, ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಇವತ್ತಿನ ದಿನ ಎಲ್ಲಿ ಬಂದೇವಪ್ಪ ಅಂತಂದ್ರೆ ತಹಶೀಲ್ದಾರ್ ಕಚೇರಿ ಹತ್ರ ಇದ್ದೇವೆ. ಇಲ್ಲಿ ಒಂದು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಹೋರಾಟ ಸಮಿತಿಯ ಸದಸ್ಯರಾದ ಭಾಗ್ಯವಾಡಿಯವರು ನಮ್ಮ ಜೊತೆ ಇದ್ದಾರೆ. ಯಾಕೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಎದಕ್ಕಾಗಿ ಅಂತ ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ಇವತ್ತಿನ ದಿನ ನೀವು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ರಿ ಸರ್. ಯಾಕೆ, ಏನು, ಯಾವ್ದು ಬಗ್ಗೆ ಇದೆ ಸರ್ ಇದು ಹೋರಾಟ? ಸರ್, ಬಹಳ ಪ್ರಮುಖವಾಗಿ ನಮ್ದು AIDYO ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಮತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ರಾಜ್ಯ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಹೊರಡಿಸ್ಯಾರ. ಈ ಒಂದು ನೋಟಿಫಿಕೇಶನ್ದಲ್ಲಿ ತಾವೇ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶನ್ನ ಮರ್ತಾರ. ನಾವು ಖಾಲಿರೋ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಸುಮಾರು 8-10 ತಿಂಗಳ ಬಹಳ ದೊಡ್ಡ ಚಳವಳಿ ಹೋರಾಟ ಮಾಡಿದ್ವಿ. ಅದರ ಪ್ರತಿಫಲ ನೋಟಿಫಿಕೇಶನ್ ಆಯ್ತು. 5 ವರ್ಷ ವಯೋಮಿತಿಗೆ ಸಡಿಲಿಕೆ ಮಾಡಬೇಕು ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಡಿಸೆಂಬರ್ 10, 2025 ಬೆಳಗಾವಿ ಅಧಿವೇಶನದಲ್ಲಿ ಭೇಟಿಯಾಗಿ ಯಾಕೆ ಸಡಿಲಿಕೆ ಮಾಡ್ರಿ ಅಂತೇಳಿ ನಾವು ಡಿಮಾಂಡ್ ಮಾಡಿದೇವಂದ್ರ, ಹೈಸ್ಕೂಲ್ ಶಾಲೆ ಶಿಕ್ಷಕರ ನೇಮಕಾತಿ ಆಗದೇ ಇವತ್ತು 12 ವರ್ಷ ಆಯ್ತು. ಸೊ 12 ವರ್ಷ ಶಿಕ್ಷಕರೇ ಆಗ್ಬೇಕು ಅಂತೇಳಿ ಹಗಲ ರಾತ್ರಿ ಪರಿಶ್ರಮ ಪಟ್ಟವರು ಅವ್ರ ಕನಸು ನನಸಾಗಬೇಕಾದ್ರೆ ವಯೋಮಿತಿ ಸಡಿಲಿಕೆ ಬಹಳ ಅವಶ್ಯಕತೆ ಇತ್ತು. ಆ ದೃಷ್ಟಿಕೋನ ಇಟ್ಕೊಂಡು ನಾವು ಒತ್ತಡ ಹಾಕಿದಾಗ ಜನವರಿ 29, 2026 ರಾಜಪತ್ರ ಆದೇಶ ಆಯ್ತು. ರಾಜ್ಯ ಸರ್ಕಾರದಿಂದ ಮುಂಬರುವ ನೇಮಕಾತಿ ಅಂದ್ರೆ ಡಿಸೆಂಬರ್ 31, 2027 ಒಳಗಡೆ ಯಾವುದೇ ನೇಮಕಾತಿ ನೋಟಿಫಿಕೇಶನ್ ಹೊರಡಿಸಿದ್ರೆ ಕನಿಷ್ಠ 5 ವರ್ಷ ವಯೋಮಿತಿಗೆ ಸಡಿಲಿಕೆ ಮಾಡಬೇಕು ಅಂತೇಳಿ ಆದೇಶ ಆಯ್ತು. ಉದಾಹರಣೆಗೆ OBC ಅವ್ರಿಗೆ 40 ಇತ್ತಂದ್ರೆ 45, SC ST ಅವ್ರಿಗೆ 43 ಇದ್ರೆ 48, ಅಂದ್ರೆ ಮೊದಲು ಇರ್ತಕ್ಕಂಥ ವಯೋಮಿತಿಗೆ ಪ್ಲಸ್ 5 ವರ್ಷ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸಿದ್ವಿ. ಅದು ಆದೇಶ ಆಗ್ಯದ. ಆದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ತಮ್ಮ ಬೇಜವಾಬ್ದಾರಿತನದಿಂದ, ತಮ್ಮ ಹಠಮಾರಿತನದಿಂದ ಇವತ್ತು ಇಷ್ಟೆಲ್ಲ ಗೊಂದಲಗಳಾಗ್ಯದ. ನಾಳೆ ಅರ್ಜಿ ಆರಂಭ ಆಗ್ತದ. ಇವತ್ತೊಂದ್ ದಿವ್ಸ ನಾವು ಕೊನೆ ಅವಕಾಶ ಕೊಡ್ತೇವೆ ಅವ್ರಿಗೆ. ಸಾಯಂಕಾಲ 6 ಗಂಟೆ ಒಳಗಡೆ ಈ ಒಂದು ಗೊಂದಲನ ಪರಿಗಣಿಸಿ ಕೂಡಲೇನೆ ಸರಿಪಡಿಸ್ಬೇಕು. ಸರಿಪಡಿಸ್ದಿದ್ರ 19, 20, 2 ದಿನ ಫ್ರೀಡಂ ಪಾರ್ಕ್ ಒಳಗ ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಹೋರಾಟ ಹಮ್ಮಿಕೊಂಡೇವಿ. ಇದು ಮೊದಲನೇ ಬೇಡಿಕೆ. ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ. ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ 65,000 ಶಿಕ್ಷಕರ ಹುದ್ದೆಗಳ ಖಾಲಿ ಅದಾವ. ಲಾಸ್ಟ್ ಇಯರ್ 50,000 ಗೆಸ್ಟ್ ಟೀಚರ್ಸ್ ಗಳನ್ನ ತಗೊಂಡಿದ್ರು. ಆದ್ರೆ ಅವ್ರದೇ ನೋಟಿಫಿಕೇಶನ್ ಅದ 50,000 ಅತಿಥಿ ಶಿಕ್ಷಕರನ್ನ ತುಂಬಿಕೊಂಡಿರೋದು. ಈಗ ಏಕಾಏಕಿಯಾಗಿ ಬರೀ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳತ್ತಾರ. ಇದರಲ್ಲಿನೂ ಕೂಡ ಬಹಳ ದೊಡ್ಡ ಮೋಸ ಮಾಡ್ತಾ ಇದಾರೆ. ಅವ್ರು ಹೇಳ್ತಕ್ಕಂಥದ್ದು ಬಹಳ ಮೋಸ ಏನಂದ್ರ, ಇಲ್ಲಿ
ಎಲ್ಲಾ ಭಾಷಾ ಶಿಕ್ಷಕರ ನೇಮಕಾತಿ ನಡೀತಾ ಇಲ್ಲ. ಅದು ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಮರಾಠಿ ಇರ್ಬೋದು, ಎಲ್ಲಾ ಭಾಷಾ ಶಿಕ್ಷಕರ ನೇಮಕಾತಿ ಆಗಿರ್ಬೇಕು, ಅದನ್ನ ಕೈ ಬಿಟ್ಟಾರ. ಎರಡನೇದಾಗಿ ಮ್ಯಾಥಮೆಟಿಕ್ಸ್, ಸೈನ್ಸ್ ಓರ್ವ ವಿದ್ಯಾರ್ಥಿ ಬೆಳವಣಿಗೆ ಆಗ್ಬೇಕಾದ್ರೆ ಗಣಿತ ವಿಜ್ಞಾನನು ಕೂಡ ಅಷ್ಟೇ ಮುಖ್ಯ. ಆದ್ರೆ ಆ ಭಾಷೆಯನ್ನ ಸಂಪೂರ್ಣ ಕೈ ಬಿಟ್ಟಾರ. ನಾವು ಅವ್ರಿಗೆ ಆಗ್ರಹಿಸ್ತಾ ಇರೋದು ಖಾಲಿಯಾದ ಹುದ್ದೆಗಳನ್ನ ಅದನ್ನ ಭರ್ತಿ ಮಾಡ್ಬೇಕು ಅಂತೇಳಿ. ಖಾಲಿ ಇಲ್ಲ ಅಂತೇಳಿ ಬಾಳ ಉಡಾಪೆ ಉತ್ತರ ಕೊಟ್ರು ಮೊನ್ನೆ ಅವರು. ನಿಮಗೆ ಮೊನ್ನೆ ಪತ್ರಿಕೆಗಳು ನೋಡಿರ್ಬೋದು, 19,000 ಗಣಿತ ಶಿಕ್ಷಕರ ಖಾಲಿ ಇದಾವ್. ಒಂದಲ್ಲ ಎರಡಲ್ಲ 19,000 ಗಣಿತ ಶಿಕ್ಷಕರ ಹುದ್ದೆಗಳ ಖಾಲಿ ಇದಾವ್. ಅದನ್ನು ಪರಿಗಣಿಸ್ಬೇಕು. ಪರಿಗಣಿಸಿ, ಯಾಕಂದ್ರೆ ಜಾತಕ ಪಕ್ಷ ಹೆಂಗ್ ಕಾಯ್ತದ್ರ ಉದ್ಯೋಗಾಕಾಂಕ್ಷಿಗಳು ಎಷ್ಟು ವರ್ಷಗಳಿಂದ 12 ವರ್ಷದಿಂದ ಹೈಸ್ಕೂಲ್ ಸಾಲ ಶಿಕ್ಷಕರಾಗಬೇಕು ಅಂತಂದಾರ. ಮತ್ತೆ ಈಗಲೂ ಅವಕಾಶ ಕೊಡ್ಲಿಲ್ಲ ಅಂದ್ರ ಇವ್ರು ತರ್ತಕ್ಕಂತ NT ಎಜುಕೇಶನ್ ಪಾಲಿಸಿಯಿಂದ ಮುಂಬರುವ ದಿನಗಳಲ್ಲಿ ಈ ಉದ್ಯೋಗನ ಕನಸು ಕಮರು ಹೋಗ್ತದ. ಅದಕ್ಕೆ ನಾವು ಇವತ್ತು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಮತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬಹಳ ತೀವ್ರವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸೇವಿ. ಸರ್ಕಾರ ಮತ್ತು ಶಿಕ್ಷಣ ಸಚಿವರಾದಂತಹ ಮಾನ್ಯ ಮಧು ಬಂಗಾರಪ್ಪ ಸರ್ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಈಗಾಗಲೇ ನಮ್ಮ ರಾಜ್ಯದ ಬುದ್ಧಿಜೀವಿಗಳಾದಂತ ಬರಗೂರು ರಾಮಚಂದ್ರಪ್ಪ ಸರ್, ಬೇರೆ ಬೇರೆ ಹಲವಾರು ವ್ಯಕ್ತಿಗಳು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಾರ, ಪತ್ರದ ವ್ಯವಹಾರಗಳನ್ನು ಮಾಡ್ಯಾರ. ಇವತ್ತು ಬೆಳಿಗ್ಗೆಲಿಂದ ನಾವು ಸಂಪರ್ಕದಾಗದೇವಿ. ಇದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಹೋರಾಟನ ಎದುರಿಸಬೇಕಾಗ್ತದ. ಬಹಳ ಗಟ್ಟಿಯಾದಂತ ಹೋರಾಟನ ನಾವು ಕಟ್ತೇವೆ. ಸರ್, ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ನಿಂತು ಈಗಾಗಲೇ KPSC ಹಗರಣ ಬತ್ತು, ಒಂದು ಪೋಸ್ಟ್ ಪಡಿಬೇಕಾ 80 ಲಕ್ಷ ರೂಪಾಯಿ ಬೇಕು. ಮತ್ತೆ ಹಾಗೆ ಆಗ್ತದೆ. ಇನ್ನೇ ನಮ್ಮ ಜಿಲ್ಲೆಯಲ್ಲಿ ಕಾನ್ಸ್ಟೇಬಲ್ ಆಗ್ತದೆ, ಒಂದು ಪತ್ರಿಕೆ ಒಂದು ಸ್ಕ್ಯಾಮ್ ಆಯ್ತು. ಈಗ ಶಿಕ್ಷಕರ ನೇಮಕಾತಿ ಆಯ್ತು. ಸರ್, ಯಾವ ಒಂದು ಹಾದಿಯಲ್ಲಿ ಹೋಗ್ತಾ ಇದೆ ರಾಜ್ಯ ಸರ್ಕಾರ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಸರ್, ರಾಜ್ಯ ಸರ್ಕಾರ ಸಂಪೂರ್ಣ ಇಡೀ ಯುವಜನ ಸಮುದಾಯನ ದುರ್ಬಳಕೆ ಮಾಡ್ಕೋತಾ ಇದಾರ. ಯುವಜನರು ಅವರು ಚುನಾವಣೆ ಸಂದರ್ಭಗಳಲ್ಲಿ ಬೇಕು, ಆದ್ರೆ ಯುವಕರಿಗೆ ಸಂಬಂಧಪಟ್ಟಂತ ಯಾವ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನೀವು ಕೇಳಿರ್ತಕ್ಕಂತ 3 ಪ್ರಶ್ನೆಗಳನ್ನ ನಾವು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಮತ್ತು ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ತೀವ್ರವಾಗಿ ವಿರೋಧಿಸ್ತೇವೆ. ಪೊಲೀಸ್ ಇಲ್ಲೇ ತಿಕೋಟದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಅರ್ಧ ಗಂಟೆ ತಡ ಮಾಡಿಕೊಟ್ರು. ಇದನ್ನ ವಿರೋಧಿಸ್ತೇವೆ. ಇದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಸರ್ಕಾರ ಅದನ್ನ ಒಂದು ಶೋಧನಾ ಸಮಿತಿ ಮಾಡಿಸ್ಕೊಂಡು ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಆಗ್ರಹಿಸ್ತೀವಿ. ಎರಡನೇದು KPSC ಕರ್ಮಕಾಂಡ. ಯಾವತ್ತು KPS ಹುಟ್ಟ್ಯದ ಅವತ್ತಿನಿಂದ ಇವತ್ತಿನ ತನೂ ಕೂಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಪ್ರಶ್ನೆ ಪತ್ರಿಕೆ ಸೋರಿಕೆ ಅದು ಮಾಮೂಲಿ ಆಗ್ಯದ. ಇದರ ವಿರುದ್ಧ ಇದೇ ತಿಂಗಳ 6ನೇ ತಾರೀಕಿಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಹಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡೇವಿ. ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟನ ನಾವು ಬಲಿಷ್ಠಗೊಳಿಸ್ತಾ ಇದ್ದೇವೆ. ಮೂರನೇದ್ದು ಶಿಕ್ಷಕರ ನೇಮಕಾತಿ ಗೊಂದಲ. ನಾವು ಇವತ್ತಲ್ಲ, ಜುಲೈ 19ನೇ ತಾರೀಕಿಗೆ KE ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಮನವಿ ಪತ್ರ ಕೊಟ್ಟೇವಿ. ಅವ್ರು ಮೊದಲೊಂದು ಡೆಮೋ ಬಿಟ್ಟಿದ್ರು ನೋಟಿಫಿಕೇಶನ್, ಅದರೊಳಗೆ ವಯೋಮಿತಿ ಸಡಿಲಿಕೆ ಇರಲಿಲ್ಲ. ಇದನ್ನ ಪರಿಗಣಿಸಬೇಕು ಅಂತ ಕೊಟ್ಟಿದ್ದೇವೆ. ಅವಾಗ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ನಾವು ಖಂಡಿತ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಇದನ್ನ ಪರಿಗಣಿಸ್ತೇವೆ ತಿಳಿದ್ರು. ಸೊ ಈಗ ಅವ್ರು ಮೋಸ ಮಾಡಿದಾರ ಇಡೀ ಉದ್ಯೋಗಾಕಾಂಕ್ಷಿಗಳಿಗೆ. ನಾವು ಇದನ್ನ ಯಾರೂ ಒಪ್ಪಲ್ಲ, ಒಗ್ಗಟ್ಟಾಗಿ ತೀವ್ರವಾಗಿ ವಿರೋಧಿಸ್ತೇವೆ. ಇದು ಡಿಮಾಂಡ್ ಅಚೀವ್ ಆಗುತ್ತಾ ನಾವು ಹೋರಾಟನ ಬೆಳೆಸ್ತೇವೆ. ಸರ್, ಈಗಾಗಲೇ ಪೊಲೀಸ್ ಮರು ಎಕ್ಸಾಮ್ ಆಗ್ಬೇಕಂತ ನೀವು ಹೋರಾಟ ಮಾಡಿದ್ರಿ ಮೊದಲು. ಈಗಾಗಲೇ ಅವ್ರು ರಿಸಲ್ಟ್ ಸುಖೆ ಬಂದ ಸರ್ ಆಗ್ತದೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಹೇಳ್ತಾರೆ ಸರ್, ನಾನು 36 ಬಿತ್ತು, 35 ಬಿತ್ತು. ಏನೊಂದು IAS KS ಎಕ್ಸಾಮ್ ನಡೆಸ್ತಾ ಇದಾರೆ. ಒಂದು ಪೊಲೀಸ್ ಒಂದು PC ಆಗಬೇಕು, ಒಂದು IAS KS ಎಕ್ಸಾಮ್ ನಡೆಸ್ತಾ ಇದಾರೆ ಸರ್. ಇಲ್ಲ, ಅವ್ರು ನೋಡಿ ಸರ್, ಇವತ್ತ ಉದ್ಯೋಗಾಕಾಂಕ್ಷಿಗಳನ್ನ ಟೆಸ್ಟ್ ಮಾಡ್ಬೇಕು ಅಂತೇಳಿ ಒಂದು ಪರೀಕ್ಷೆ ನಡೆಸ್ಬೇಕಂದ್ರೆ ತನ್ನದೇ ಆದಂತ ಒಂದು ಬ್ಲೂ ಪ್ರಿಂಟ್ ಇರ್ತದ. ಅದ್ರಾಗ ಎಲ್ಲರೂ B.Ed D.Ed ಓದೋರು ಗೊತ್ತಿರ್ತದ. ನೀಲ ನಕ್ಷೆ ಅಂತ ಕರಿತೇವೆ. ಆ ನೀಲ ನಕ್ಷೆನ ಗಾಳಿಗೆ ತೂರಿ ಅವ್ರು ಕ್ವಶನ್ ಪೇಪರ್ ಮಾಡ್ಯಾರ. ಅದಕ್ಕೆ KA ಡೈರೆಕ್ಟರ್ ಅಂತ ಪ್ರಸನ್ನ ಕುಮಾರ್ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಿದಾರ. ಅವ್ರು ಏನ್ ಕೊಡ್ತಾರ ವೇಟ್ ಮಾಡ್ತೇವೆ. ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೋರಾಟನ ನಾವು ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಸಿದ್ಲಿಂಗ್ ಬಾಗೇವಾಡಿ, ರಾಜ್ಯ ಸಂಚಾಲಕರು, ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿ. ವೀಕ್ಷಕರು, ಇಲ್ಲಿವರೆಗೆ ಸಿದ್ಲಿಂಗ್ ಬಾಗೇವಾಡಿ ಅವರು ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಸರಿಯಾಗಿ ನೇಮಕಾತಿ ಮಾಡ್ಲಿಕ್ಕಂದ್ರೆ ಸರಿಯಾಗಿ ಮ್ಯಾಥ್ಸ್ ಶಿಕ್ಷಕರು, ಉರ್ದು ಶಿಕ್ಷಕರು, ಎಲ್ಲಾ ರೀತಿಯ ಶಿಕ್ಷಕರ ನೇಮಕಾತಿ ಮಾಡ್ಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಬಹಳ ಉಗ್ರ ಹೋರಾಟ ಮಾಡ್ಬೇಕಾಗ್ತಂತಂದ್ರು. ಹಾಗೆ ನಮ್ಮ ಜೊತೆ ಇಲ್ಲಿ ಒಬ್ಬ ಶಿಕ್ಷಕ ಉದ್ಯೋಗ ಆಕಾಂಕ್ಷಿ ಇದಾರ. ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳ್ತಾನೆ. ಸರ್, ಈಗಾಗಲೇ ತಾವೊಬ್ಬ ಶಿಕ್ಷಕ ಉದ್ಯೋಗ ಆಕಾಂಕ್ಷಿ ಸರ್. ಈ ಸತಿ ಈಗಾಗಲೇ 15,000 ಶಿಕ್ಷಕರ ನೇಮಕಾತಿ ಕನ್ಫರ್ಮ್ ಆಗಿದೆ ಸರ್. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀವಿ? ಸರ್, ಈಗ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಈ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಒಂದು ಅವೈಜ್ಞಾನಿಕ ಒಂದು ವಿಧಾನ, ಅದಕ್ಕಾಗಿ ಎಲ್ಲರಿಗೂ ಇದೊಂದು ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಒಂದು ಭಾಷಾ ಶಿಕ್ಷಕರನ್ನ ತುಂಬ್ಕೋಬೇಕು. ಒಂದ್ ವೇಳೆ ಇದು ಒಂದು ಅವೈಜ್ಞಾನಿಕ ವಿಧಾನವನ್ನು ಅವ್ರು ಹಿಂಪಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದಂತ ಒಂದು ಹೋರಾಟವನ್ನ ಮಾಡಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ತಾವು ಯಾವ ಸಬ್ಜೆಕ್ಟ್ ಸರ್? ನಮ್ದು ಇಂಗ್ಲೀಷ್ ಸರ್. ಇಂಗ್ಲೀಷ್ ಕನ್ಫರ್ಮ್ ಮಾಡಿದಾರೆ ಸರ್? ಕನ್ಫರ್ಮ್ ಭಾಳ ಕಮ್ಮಿ ಅದಾವ ಸರ್. ಏನು ಸರ್, ಇನ್ನೊಂದೇನಪ್ಪ, ಈ ಮ್ಯಾಥ್ಸ್ ಶಿಕ್ಷಕರು ನೇಮಕಾತಿ ಮಾಡ್ತಾರೆ. ಯಾಕೆ ಮ್ಯಾಥ್ಸ್ ಅನ್ನೋದೇ ಭಾಳ ಆಗ್ತದೆ, ಕಠಿಣ ಆಗ್ತದೆ. ಇಂಗ್ಲೀಷ್ ಯಾರಾದ್ರೂ ಹೇಳ್ಬೋದು, ಕನ್ನಡನೂ ಹೇಳ್ಬೋದು, ಹಿಂದಿ ಹೇಳ್ಬೋದು. ಈಗ ಮ್ಯಾಥ್ಸೇ ಆಗ್ತದೆ, ಮೇನ್ ಆಗ್ತದೆ. ಮ್ಯಾಥಮೆಟಿಕ್ಸ್ ಮಾಡ್ಕೋತಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಅದು ಸರ್ಕಾರ ಅದನ್ನ ಇದು ಮಾಡ್ಬೇಕು ಸರ್. ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು 12 ವರ್ಷದಿಂದ
ಈ ಒಂದು ಮೆಥಮೆಟಿಕ್ಸ್ ಒಂದು ಟೀಚರ್ ಆಗ್ಬೇಕಂತೇಳಿ ಒಂದು ಆಸೆ ಇಟ್ಕೊಂಡು ಕೂತಿದ್ದಾರೆ. ಅದು ಸರ್ಕಾರ ಈ ಒಂದು ಇದು ಮಾಡ್ಲಿಲ್ಲ ಅಂತಂದ್ರೆ, ಶಿಕ್ಷಕರು ತುಂಬಲಿಲ್ಲ ಅಂತಂದ್ರೆ, ಎಲ್ಲಾ ಶಿಕ್ಷಣ ತುಂಬಲಿಲ್ಲ ಅಂತ ನಾವು ಮತ್ತು ವಿರುದ್ಧ ಅಂತ ಹೋರಾಟವನ್ನ ಮಾಡ್ಬೇಕಾಗ್ತದೆ. ಸರ್ ಇನ್ನೊಂದೇನಪ್ಪಾ ಅಂತಂದ್ರೆ ಒಂದು ಶಿಕ್ಷಕ ಆಗಬೇಕಾದ್ರ ಟಿ ಪಾಸ್ ಆಗ್ಬೇಕು ಮೊದಲು, ಆಮೇಲೆ CET ಪಾಸ್ ಆಗ್ಬೇಕು. ಹೌದು ಸರ್. ಒಂದ್ ಇವತ್ತು IAS KS ದವ್ರಿಗೆ ಎಷ್ಟು ಇಲ್ಲ ಆಗ್ತದೆ, ನಿಮಗೆ ಇಷ್ಟ ರೆಸ್ಟ್ರಿಕ್ಷನ್ ಇಟ್ಟಾರ ಸರ್ಕಾರದವರು? ಅದನ್ನ ನಾವು ಇದು ಮಾಡ್ಬೇಕು ಸರ್, ಹೋರಾಟ ಮಾಡ್ಕೇಶನ್ ಇದು ಮಾಡ್ಬೇಕಾಗ್ತದೆ. ಇಲ್ರಿ, ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಹೋರಾಟ ಮಾಡಿ ಪಡಿಬೇಕಾಗದ್ರ. ಅಲ್ಲ, ಎಲ್ಲಾ ಟೆಸ್ಟ್ಗಳನ್ನ ಸರ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸಾಕಷ್ಟು IAS ಇರ್ತಕ್ಕಂತ ಒಂದು ಯಾವ ರೀತಿ ಎಕ್ಸಾಮ್ ಆ ರೀತಿಯ ಟೆಸ್ಟ್ ಮಾಡಿ ನಮ್ಗೆ ತೋಳ್ತಾ ಇದ್ದಾರೆ ಸರ್. ಏನ್ರಿ ಇದು ಸರ್ಕಾರ, ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಸರ್ ಮುಂದಿನ ದಿನಮಾನಗಳಲ್ಲಿ ಮ್ಯಾಥಮೆಟಿಕ್ಸ್ ಶಿಕ್ಷಕರು, ಉರ್ದು ಶಿಕ್ಷಕರನ್ನು ನೇಮಕಾತಿ ಮಾಡ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ ಸರ್? ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದೆ. ತಮ್ಮ ಹೆಸರು ಸರ್? ಸಂಗಮೇಶ್ ಅಂತ ಹೇಳಿ. ಸಂಗಮೇಶ್ ಅಂತ. ವೀಕ್ಷಕರು, ಇಲ್ಲಿವರೆಗೆ ಸಂಗಮೇಶ್ ಅವರು ಹೇಳಿದ್ರು ಮುಂದಿನ ದಿನಮಾನಗಳಲ್ಲಿ ಮ್ಯಾಥಮೆಟಿಕ್ಸ್ ಹಾಗೂ ಉರ್ದು ಶಿಕ್ಷಕರ ನೇಮಕಾತಿ ಮಾಡ್ಲಿಕ್ಕಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಆದಷ್ಟು ನಮಗೆ ನ್ಯಾಯ ಕೊಡ್ಬೇಕಂತ ಕೇಳ್ಕೊಂಡ್ರು. ಕ್ಷಣ ಸುದ್ದಿಗಳಿಗೆ ಕರ್ನಾಟಕ ಡಿಜಿಟಲ್ ನೋಡ್ತಾರೆ. ನಾನು ಅಪರಾಧ. ಧನ್ಯವಾದಗಳು.